ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಸ್ಗಳಿದೆ. ಸರ್, ನಮ್ದು ಈ ಥರ ಎರರ್ ಬರ್ತಾಯಿದೆ, ಇದಕ್ಕೆ ಏನು ಮಾಡಬೇಕಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಬನ್ನಿ ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಈ ಥರ ಎರರ್ ಬಂದರೆ ಏನು ಮಾಡಬೇಕು ಮತ್ತು ಏನಕ್ಕೆ ಸೊಲ್ಯೂಷನ್ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳದು ಸೊ ಅಮೌಂಟು ಅಪ್ಡೇಟ್ ಆಗಿದೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಫೈನಲಿ ಫೇಲ್ಡ್ ಡ್ಯೂ ಟು ಮಿಸ್ ಮ್ಯಾಚ್ ಅಂತ DDO ರಿಜೆಕ್ಟ್ ಅಂತ ಬರ್ತಾಯಿದೆ. ಸೊ ಇದು ಯಾಕೆ ಬರ್ತಾಯಿದೆ, ಏನಕ್ಕೆ ಬರ್ತಾಯಿದೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನೀವು ಮೊದಲನೇದಾಗಿ ಅಮೌಂಟ್ನ ಅಪ್ಡೇಟ್ ಮಾಡಿರ್ತಾರೆ ಮತ್ತು ಅದ್ರ ಜೊತೆಗೆ ಫೀಸ್ ಟ್ಯೂಷನ್ ಫೀಸ್ ಅಂತ ಎಷ್ಟು ಕಟ್ಟಿರ್ತಾರಲ್ಲ ಕಾಲೇಜಿನ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಟ್ಯೂಷನ್ ಫೀಸು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಮದು ಟೋಟಲ್ ಫೀಸು ಬೇರೆ ಇರುತ್ತೆ. ಸೊ ಅದನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಈ ಥರ ಎರರ್ ಬಂತಿದ್ರೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇದು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಮೊದಲನೇದಾಗಿ ಎರರ್ ಯಾವ ಥರ ಬರುತ್ತೆ ಅಂದರೆ, ಇಲ್ಲಿ ನೋಡಿ ಈ ಥರ ಒಂದು ಸ್ಟೂಡೆಂಟ್ಸ್ದು ಕೇಳಿದ್ದಾರೆ. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಬರ್ತಾಯಿದೆ. ಸೊ ಪೇಮೆಂಟ್ ಸ್ಟೇಟಸ್ ಇನ್ DBTಯಲ್ಲಿ ಡಿಪಾರ್ಟ್ಮೆಂಟ್ ಕೋಡ್ 1 ಆಗಿದೆ ಮತ್ತು ರೆಸ್ಪಾನ್ಸ್ ಪೇಮೆಂಟ್ ಕೋಡ್ ಕೂಡ ಎಸ್ ಆಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ NSP ಗೌರ್ನಮೆಂಟ್ ಇದ್ರ ವತಿಯಿಂದ ಅವ್ರಿಗೇನಪ್ಪ ಅಂದರೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಸಕ್ಸಸ್ ಕೂಡ ಆಗಿದೆ. ಸೊ ಅಮೌಂಟು ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ, 8/3/2025 ಅವ್ರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಬಟ್ ಏನಪ್ಪ ಅಂದರೆ ಅದು ಫೈನಲಿ ಏನಾಗಿದೆ ಅಂದರೆ ಇಲ್ಲಿ ಈ ಥರ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ನಲ್ಲಿ ಏನು ಬಂದಿದೆ ಅಂದರೆ 3rd ಲೆವೆಲ್ ವೆರಿಫಿಕೇಷನಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಅಪ್ಲೋಡ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ PMS ಫಾರ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಂತ ಬರ್ತದೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ 3rd ಲೆವೆಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀ ಪೇಮೆಂಟ್ ಅಂತೇಳಿ ಅವರಿಗೆ ಒಂದು ಪುಷ್ ಕೂಡ ಆಗಿದೆ. ಆ ಫೀ ಪೇಮೆಂಟ್ ಎಷ್ಟಾಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. 1848 ರೂಪಾಯಿ ಏನು ಫೀ ಪೇಮೆಂಟ್ ಇದೆಯಲ್ಲ, ಸೊ ಅದು ಪುಷ್ ಆಗಿದೆ. ಬಟ್ ಆದರೆ ಏನಂದರೆ ಇಲ್ಲಿ ಕೆಳಗಡೆ ಅವ್ರದ್ದು ಇನ್ನೊಂದು ಎರರ್ ಕೊಡೋಕೆ ಬರ್ತಾಯಿದೆ. ಏನು ಬರ್ತಾಯಿದೆ ಅಂದರೆ ಫೈನಲಿ ದ ಅಮೌಂಟ್ ಹ್ಯಾಸ್ ಬಿನ್ ಪುಷ್ ಆದಮೇಲೆ ಕೂಡ ಅವ್ರದ್ದು ಏನಾಗ್ತದೆ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಣ್ತಾ ಭಾವಿಸ್ತಾ ಇದ್ದೀನಿ ಪೇಮೆಂಟು ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಕೂಡ. ಸೊ ಅವ್ರದ್ದು ಏನಾಗಿದೆ ಅಂದರೆ ಪುಷ್ಟು DBTಯಲ್ಲಿ ಕೂಡ ಎಸ್ ಆಗಿದ್ದರೂ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳದು ರಿಜೆಕ್ಟೆಡ್ ಬೈ DDO ಅಂತ ಬರ್ತಾಯಿದೆ. ಸೊ ಅದು ಯಾಕೆ ಬರ್ತಾಯಿದೆ ಏನಂತಂದರೆ, ಸಪೋಸ್ ಅವ್ರ ಟ್ಯೂಷನ್ ಫೀಸು ಅಲ್ಲಿ ಕಟ್ಟಿರೋದು ಬೇರೆ ಇದೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಅಮೌಂಟ್ ಬೇರೆ ಇತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳದು ಮಿಸ್ ಮ್ಯಾಚ್ ಆಗಿ ರಿಜೆಕ್ಟೆಡ್ ಬೈ DDO ಅಂತ ಬರುತ್ತೆ. ಸೊ ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಸ್ಕಾಲರ್ಶಿಪ್ ಕೇಸ್ ವರ್ಕರ್ ಅವ್ರು ಕಾಲೇಜ್ ಕಡೆಯಿಂದ ಎಷ್ಟು ಅಮೌಂಟ್ನ ಅಪ್ಡೇಟ್ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ನೀವು ಎಷ್ಟು ಅಮೌಂಟ್ ಕಟ್ಟಿದೆ ಎರಡೂ ಕೂಡ ಮಿಸ್ ಮ್ಯಾಚ್ ಆಗಿತ್ತಂದರೆ ಅವಾಗ ರಿಜೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಅವ್ರು ರಿಜೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟೇಟಸ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಮೊದಲನೇದಾಗಿ ಸೊ ಯಾವ ಥರ ರಿಜೆಕ್ಟ್ ಆಗಿದೆ ಏನು ಅಂತ ಕೂಡ ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಅಂತ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳಿದೆ ಅಂದರೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನಲ್ಲಿ ಎಸ್ ಆಗಿದೆ ಮತ್ತು ಡಿಪಾರ್ಟ್ಮೆಂಟ್ ಕೂಡ ಮೆನ್ಷನ್ ಆಗಿದೆ. ಬಟ್ ಆ ಅಮೌಂಟ್ ಏನಾಗಿದೆ ವಿದ್ಯಾರ್ಥಿದು ಏನಾಗಿದೆ ಅಂತ ಇಲ್ಲಿ ನೋಡಿ ಫೈನಲಿ ಏನು ಮಾಡಿದ್ದಾರೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಆ ವಿದ್ಯಾರ್ಥಿ ಪೇಮೆಂಟ್ ಡೀಟೇಲ್ಸಲ್ಲಿ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದು ಸೊ ಇವ್ರ ಅಮೌಂಟ್ ಫೇಲ್ಡ್ ಡ್ಯೂ ಟು ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಅಮೌಂಟ್ ಮಿಸ್ ಮ್ಯಾಚ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. 18,000 ರೂಪಾಯಿ ಅಮೌಂಟ್ನ ಅವ್ರು ಕಟ್ಟಿದ್ದಾರೆ ಅಂತ ಬಂದಿದೆ. ಬಟ್ ಫೇಲ್ ಆಗಿದೆ. ಯಾಕೆ ಫೇಲ್ ಆಗಿದೆ ಅಂದರೆ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಅಂದರೆ ಅವರು ಅಮೌಂಟ್ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಏನಂದರೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ 18,000 ರೂಪಾಯಿ ಅಮೌಂಟ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರು ಏನು ಕೂಡಲೇ ಏನು ಮಾಡ್ಬೇಕಂದ್ರೆ ಜಿಲ್ಲಾ ಅಧಿಕಾರಿಗಳಿಗೆ, ಜಿಲ್ಲಾ ಹಿಂದುಳಿದವರ ಕಲ್ಯಾಣಾಧಿಕಾರಿ ಭೇಟಿ ಕೊಟ್ಟು ಸೊ ರಿಜೆಕ್ಟ್ ಆಗಿರ್ತಕ್ಕಂಥ ರೀಸನ್ನ ತಿಳ್ಕೊಂಡು ಅವ್ರು ಕಾಲೇಜಿಂದ ಎಷ್ಟು ಅಮೌಂಟ್ ಮೆನ್ಷನ್ ಮಾಡಿದರೆ ಮತ್ತು ಅದ್ರ ಜೊತೆಗೆ ಅವರು ಆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಆರ್ಡರ್ನ ಎರಡು ಮಿಸ್ ಮ್ಯಾಚ್ ಇದೆಯೋ ಅಥವಾ ಕರೆಕ್ಟ್ ಆಗಿದೆ ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನಂತರ ಮಾತ್ರ ಅವರಿಗೆ ಅವರ ಅಕೌಂಟಿಗೆ ಜಮಾ ಮಾಡ್ತಾರಿಲ್ಲ ಅಂದರೆ ಆ ಅಮೌಂಟು ಗೌರ್ಮೆಂಟಿಗೆ ವಾಪಸ್ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಯಾರು ಬಂದಿತ್ತಂದರೆ ಏನು ಮಾಡಬೇಕಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರು. ಹಾಗಾಗಿ ಸೊ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಮದು ಕೂಡ ಅಮೌಂಟ್ನ ನಿಮ್ಮ ಕಾಲೇಜಲ್ಲಿ ಎಷ್ಟು ಟ್ಯೂಷನ್ ಫೀಸ್ ಮೆನ್ಷನ್ ಮಾಡಿದರೆ ನಿಮಗೆ ಎಷ್ಟು ಟ್ಯೂಷನ್ ಫೀಸ್ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಕೂಡ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡರಲ್ಲಿ ಮಿಸ್ ಮ್ಯಾಚ್ ಆಗಿತ್ತಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ಅಮೌಂಟ್ ಮಿಸ್ ಮ್ಯಾಚ್ ಆದಾಗ ನಾವು ಸ್ಟೇಟ್ ಸ್ಕಾಲರ್ಶಿಪ್ನ ಯಾರನ್ನ ಭೇಟಿ ಮಾಡ್ಬೇಕು, ನೀವು ಕೂಡಲೇ ಏನು ಮಾಡ್ಬೇಕಂದ್ರೆ ಜಿಲ್ಲಾ ಹಿಂದುಳಿದ ವರ್ಗ ಅಥವಾ ಸಮಾಜ ಕಲ್ಯಾಣ ಅಥವಾ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿನ ಕೂಡಲೇ ಭೇಟಿ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಅಮೌಂಟು ವಾಪಸ್ ಗೌರ್ಮೆಂಟ್ಗೆ ಹೋಗ್ತಂದರೆ ಮತ್ತೆ ವಾಪಸ್ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಈ ಥರ ಡೌಟ್ನ ಕೇಳ್ತಾಯಿದ್ರು, ಅವ್ರಿಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಒಂದು ವೇಳೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವೇಂದರೆ ಫೋನ್ ಮಾಡಿ ಕೂಡ ನೀವು ಕಂಪ್ಲೇಂಟ್ ಮಾಡ್ಕೋಬೋದು. 1907 ಅಂತ ಏನಿದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ 1902 ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ, ಸೊ ಈ ನಂಬರ್ಗೆ ಕೂಡ ನೀವು 1902 ಅಂತ ಇದೆ ನೋಡಿ, ಇದಕ್ಕೂ ಕೂಡ ಸಹಾಯವಾಣಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಹತ್ತಿರದ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿನ ಭೇಟಿ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ನಿಮ್ದು ಏನೋ ಡೌಟ್ಗಳಿರ್ತದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಟೆಲಿಗ್ರಾಮು ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ, ನಾನು ನಿಮ್ಗೆ ಖಂಡಿತ ಕೂಡ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.